ರಾಜ್ಯ ರಾಜಕಾರಣದಲ್ಲಿ ಜಾತಿ ಜನಗಣತಿಯ ಜ್ವಾಲೆ ಹೊತ್ತಿ ಉರಿತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂತರಾಜು ಸಹಿ ಸೇಲು ಮಾಡದೆ ಬಿಟ್ಟು ಹೋದ ವರದಿ. ಕರ್ನಾಟಕವನ್ನ ಸಿದ್ದರಾಮಯ್ಯ ಅವರು ಮಿನಿ ಪಾಕಿಸ್ತಾನ ಮಾಡ್ತಾ ಇದ್ದಾರೆ. ನಾವು ಜಾತಿ ಗಣತಿಯ ವಿರೋಧಿಗಳಲ್ಲ, ಆದ್ರೆ ಕಾಂಗ್ರೆಸ್ನದ್ದು ಬ್ರಿಟಿಷರ ಡಿಎನ್ಎ ಅಂತ ಹೇಳಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂತರಾಜನ್ ಮನೆ ಕರೆಸ್ಕೊಂಡು ಅವರು ಡಿಕ್ಟೇಟ್ ಮಾಡಿರೋಂಥ ವರದಿ ಇದು. ಇದೇನು ಕಾನ್ಫಿಡೆನ್ಷಿಯಲ್ ವರದಿ ಏನಲ್ಲ, ಇದು ಜಗಜ್ಜಾಹೀರಾತ ಆಗಿರುವಂಥ ವರದಿ ಇದು. ಹಿಂದೆ ಕಾಂತರಾಜು ಬಿಟ್ಟೋದಾಗೆ ಸೈನು ಮಾಡದೆ ಅದಕ್ಕೆ ಸೀಲು ಹಾಕದೆ ಅನಾಥವಾಗಿ ಬಿಟ್ಟೋದ ಮನುಷ್ಯ. ಅದಾದ್ಮೇಲೆ ಬೊಮ್ಮಾಯಿಯವ್ರ ಕೈಗೆ ಬಂತು. ಅದು ನೋಡದೆ ಇರ್ತಾರೆ ಎಲ್ಲರೂ. ಬೇರೆ ಸರ್ಕಾರ ಬಂದಾಗ ಎಲ್ಲರೂ ನೋಡಿರ್ತಾರೆ. ಸೀಕ್ರೆಟ್ ಏನು ದೊಡ್ಡ ಏನು ಗೊತ್ತಿದ್ಯಾ, ನಿಮ್ಗೆ ಗೊತ್ತಿದ್ಯಾ ಹಂಗೆ ಕಾಮೆಂಟ್ ಮಾಡ್ತೀರಾ ಅಂತ ಹೇಳ್ತಾರಲ್ಲ. ಸರ್ಕಾರಗಳು ಬದಲಾವಣೆ ಆದಾಗ ನ್ಯಾಚುರಲ್ ಆಗಿ ಹೋಗೇ ಹೋಗ್ತೈತೆ ಇರೋ ಸರ್ಕಾರಗಳಿಗೆ. ಇಲ್ಲಾಂದ್ರೆ ಹಿಂಗ್ ವರದಿ ಹೆಂಗ್ ತಯಾರು ಮಾಡಕತ್ತದೆ? ಈ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ 1 ಅಂತ ತಯಾರು ಮಾಡ್ಬೇಕಾದ್ರೆ ಇದ್ರಲ್ಲಿ ಎಷ್ಟು ಕುತಂತ್ರ ಅಡಗಿದೆ, ಎಷ್ಟು ಈಗಾಗಲೇ ಟಿಪ್ಪು ಜಯಂತಿ ಮಾಡಿದವ್ರಿಗೆ ಮತ್ತೆ ಅವ್ರಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ 4% ರಿಸರ್ವೇಶನ್ ಕಾಂಟ್ರಾಕ್ಟಲ್ಲಿ ಕೊಡ್ತೀನಿ ಅಂತ ಹಿಂಗೆ ಬಹುಮಾನಗಳ ಮೇಲೆ ಬಹುಮಾನಗಳು ಕೊಟ್ಟಾಗೆ ಅರ್ಥ ಮಾಡ್ಕೊಬೇಕಾಯ್ತು ಈ ರಾಜ್ಯದ ಜನ. ಹಿಂಗೆ ಸಿದ್ದರಾಮಯ್ಯ ಇದ್ರೆ ಕರ್ನಾಟಕದಲ್ಲೂ ಕೂಡ ಪಾಕಿಸ್ತಾನಗಳು, ಮಿನಿ ಪಾಕಿಸ್ತಾನಗಳು ಉತ್ಪತ್ತಿ ಆಗಕ್ಕೆ ದಾರಿ ಆಗ್ತದೆ. ಇದು ಒಂದು ರೀತಿ ಜಾತಿಗಳನ್ನ ಧರ್ಮಗಳನ್ನ ಒಡೆಯುವಂತ ಒಂದು. ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡುವ ಅಧಿಕಾರವೇ ಇಲ್ಲ. ಜಾತಿ ಗಣತಿ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲಿಯೇ ಗೊಂದಲ ಇದೆ. ಡಿಸಿಎಂ ಒಂದು ರೀತಿಯ ಹೇಳಿಕೆ ಕೊಡ್ತಾರೆ, ಉಳಿದ ಸಚಿವರು ಮತ್ತೊಂದು ರೀತಿಯ ಹೇಳಿಕೆ ಕೊಡ್ತಿದ್ದಾರೆ. ಜಾತಿ ಗಣತಿ ವರದಿ ವೈಜ್ಞಾನಿಕವಾಗಿಲ್ಲ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೊಟ್ಟಂತಹ ಹೇಳಿಕೆ ಇದು. ಸ್ಟೇಟ್ಮೆಂಟ್ ಬಂದಿದೆ, ಇದು ಸಮೀಕ್ಷೆ. ಈ ಸಮೀಕ್ಷೆಯನ್ನು ಅಧ್ಯಯನ ಮಾಡಿ ಮುಂದೆ ತೀರ್ಮಾನ. ಅವರಲ್ಲೇ ಗೊಂದಲ ಇದೆ. ಹಾಗಾಗಿ ಮೊದಲ ಸರಿಯಾಗಿ ಸೈಂಟಿಫಿಕ್ ಆಗಿ ವರದಿಯನ್ನು ತರಿಸಿ ಸಮೀಕ್ಷೆಯನ್ನು ಮಾಡಲಿ. ಗಣತಿಯನ್ನು ಮಾಡುವಂಥ ಅಧಿಕಾರ ಇರೋದು ಭಾರತದ ಸಂವಿಧಾನ ಪ್ರಕಾರ ಭಾರತ ಸರ್ಕಾರಕ್ಕೆ ಮಾತ್ರ. ಇವರು ಸಮೀಕ್ಷೆ ಮಾಡಬಹುದು. ಆ ಸಮೀಕ್ಷೆನೂ ಅನ್ಸೈಂಟಿಫಿಕ್ ಆಗಿದೆ ಅಂತ ಬಾರಿ ಹೇಳಿದ್ದಾರೆ. ನಕಲಿ ಗಾಂಧಿಗಳ ಹೆಸರು ಹೇಳಿ ಅವರು ಹೆದರಿಸಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಇದು ಚರ್ಚೆ ಆಗಲಾರದನ್ನು ಮಾಡಿದ್ದಾರೆ. ಅದರ ಸಾಕಷ್ಟು ಒಳಗುದಿಗಿದೆ. ಮೊದಲು ಕಾಂಗ್ರೆಸ್ ಪಾರ್ಟಿ ತನ್ನ ನಿಲುವು ಸ್ಪಷ್ಟಪಡಿಸಲಿ. ಅಲ್ಲ, ತರಾತುರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನ ರಾಜಕೀಯಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಕಲ್ಯಾಣ ಆಗಬೇಕು ಅಂತ ಅವರು ವಿಚಾರ ಮಾಡ್ತಾ ಇಲ್ಲ. ಇದನ್ನ ಜಾತಿಯ ಸಮೀಕ್ಷೆಯನ್ನು ರಾಜಕಾರಣಕ್ಕೆ ಉಪಯೋಗ ಮಾಡಿ ನಮಗೆ ಇದರಿಂದ ವೋಟ್ ಬ್ಯಾಂಕ್ ಜಾಸ್ತಿ ಹೆಂಗೆ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸಮಸ್ಯೆ. ಜಾತಿ ಗಣತಿ ಅನ್ನೋದು ಈ ವರದಿ ಇದೆಯಲ್ಲ, ಕಾಗಕ್ಕ ಗುಬ್ಬಕ್ಕನ ಕಥೆ ತರ ಇದೆ. ಈ ವರದಿ ಸಿದ್ದರಾಮಯ್ಯಗೆ ಮರಣ ಶಾಸನ ಆಗಬಹುದು. ವರದಿ ಜಾರಿಯಾದ್ರೆ ಸಿದ್ದರಾಮಯ್ಯ ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ಒಬ್ಬ ಖಳನಾಯಕ ಆಗ್ತಾರೆ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ. ಕಾಂತರಾಜ್ ಸಮಿತಿ ವರದಿ ಸರಿ ಇಲ್ಲ ಅನ್ನೋದನ್ನ ಅವ್ರ ಪಾರ್ಟಿಯವರೇ 50-60% ಹೇಳ್ತಾ ಇದ್ದಾರೆ. ನಾನು ನಿನ್ನೆ ನೀವು ಇನ್ನೂ 3 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದೀರಿ. 10 ವರ್ಷಕ್ಕೂ ಮೇಲ್ಪಟ್ಟಾಗಿದೆ. ಬಹುತೇಕ ಕಡೆ ಸರ್ವೆ ನಡೆದಿಲ್ಲ, ಮಕ್ಕಿ ಆಗಿದೆ. ಇದು ಕಾಗಮ್ಮ ಗೋಗಮ್ಮನ ಕಥೆ ಆಗಿದೆ ಈ ಒಂದು ವರದಿ. ಈ ವರದಿಯಲ್ಲಿ ಪ್ರಾಮಾಣಿಕವಾಗಿ ವರದಿಯನ್ನು ಮಾಡಿಲ್ಲ ಅನ್ನೋ ಕೂಗಿದೆ. ಅದ್ರ ಬಗ್ಗೆ ನೀವು ಹಿಂದೆನೇ ಮಾಡ್ಬೋದಾಯಿತು, ಮಾಡಲಿಲ್ಲ. ನೀವು ಇದ್ದಾಗೆ ಕೊಟ್ಟಿದ್ರು, ಅವತ್ತೇ ಮಾಡ್ಬೋದಾಯಿತು, ಮಾಡಲಿಲ್ಲ. ಇಲ್ಲಿವರೆಗೂ ಮುಂದಕ್ಕೆ ಹಾಕೊಂಡು ಹೋಗಿ ತಪ್ಪಾಗಿದೆ ಅಂತ ಅರಿವಿದ್ರು ಕೂಡ ನೀವತ್ತು ಯಾಕೋಸ್ಕರ ಮಾಡ್ತಾ ಇದ್ದೀರಿ? ಮಾಡೋದು ಬೇಡ. ಜಾತಿ ಗಣತಿಯನ್ನ ಸರ್ಕಾರ ಒಪ್ಪುವ ಸಾಧ್ಯತೆಗಳು ಹೆಚ್ಚಿದೆ. ಜಾತಿ ಗಣತಿ 95% ಸರಿ ಇದೆ ಅಂತ ಹೇಳಿದ್ದಾರೆ ಸಿಎಂ. ಸೊ ಈ ವಿಚಾರವನ್ನ ಇದೀಗ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಅದಲ್ಲ, ಅವ್ರು ಮಾಡಲಿ, ಅವ್ರು ಮಾಡೋದೇ ಬೇಕಲ್ಲ. ಅಲ್ಲಲ್ಲ ನೋಡಿ, ಎಷ್ಟು ವರ್ಷದಿಂದ ಇದು 2015ರಿಂದ ಪ್ರಾರಂಭ ಆಗಿದ್ದು. ಇಲ್ಲಿವರೆಗೂ ಸುಮಾರು 10 ವರ್ಷ ಆಯ್ತಲ್ವಾ. 10 ವರ್ಷ ಆಗಿ ಒಂದು ಸರ್ಕಾರದ ವರದಿ
ಅದನ್ನು ಒಪ್ಪಿಗೆ ಆಗಲಿ ತಿರಸ್ಕಾರ ಆಗಲಿ ಅದು ಬೇರೆ ವಿಷಯ. ಸರ್ಕಾರಕ್ಕೆ ಕೊಡುವಂಥ ಪ್ರಕ್ರಿಯೆನಾದರೂ ಆಗಬೇಕಲ್ಲ. ಸರ್ಕಾರದ ಹಣ 168 ಕೋಟಿ ಖರ್ಚು ಮಾಡಿ ಅದಕ್ಕೊಂದು ಹೌದಪ್ಪ ಇದು ತಪ್ಪು ಇದು ಸರಿ ಅನ್ನೋದಾದರೂ ಹೇಳಬೇಕಲ್ವ. ಅದನ್ನು ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಸರಿ ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ. ಆದರೆ ಏನು ಸರಿ ಅಂತ ನಾವು ಹೇಳ್ತೀವಲ್ಲ, ನಾವು ವರದಿಯನ್ನೆಲ್ಲ ಓದಿದ ನಂತರ ಸರ್ಕಾರ ಅದನ್ನು ಒಪ್ಪಿದ ನಂತರ ಹೇಳ್ತೀವಿ. ಅದವರು ನಾನು ಇಂಡಿವಿಜುವಲ್ ಆಗಿ ನಾವು ಒಪ್ಪದೇ ಇರ್ಬೋದು ಬಿಡು.